Dear friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಈ ತರಗತಿಯಲ್ಲಿ ನಾವು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ 13 ಜುಲೈ 2022ರ ದಿನಾಂಕದ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲಾ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 208, and we appreciate Veerashiva, Suresh, Saurabh, Pavan, Harish, Sandeep, Kavya, Sunil, Ravish, Karthik, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಬ್ರಿಡ್ ಸ್ಟೇಷನ್ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಹೈಬ್ರಿಡ್ ವಿದ್ಯುತ್ ಕೇಂದ್ರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಅವರು ಯೂಸ್ ಮಾಡಿರ್ತಕ್ಕಂಥ ಹೈಬ್ರಿಡ್ ಯಾವುದು ಅಂದ್ರೆ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರುತ್ತೆ, ಅಂದ್ರೆ ಒಂದು ಜಲ ವಿದ್ಯುತ್ ಆಗಿರುತ್ತೆ, ಇನ್ನೊಂದು ಸೋಲಾರ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಸೊ ಇವೆರಡನ್ನು ಕ್ಲಬ್ ಮಾಡಿ ಪ್ರಪಂಚದಲ್ಲಿಯೇ ಹೈಯೆಸ್ಟ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಹೈಬ್ರಿಡ್ ಸ್ಟೇಷನ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಡೆವಲಪ್ಮೆಂಟ್ ಯಾವ ರಾಷ್ಟ್ರ ಮಾಡ್ತಾ ಇದೆ ಅಂದ್ರೆ ಅಫ್ಕೋರ್ಸ್ ಚೈನಾ ಈ ರೀತಿಯ ಒಂದು ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಸೊ ಈ ರೀತಿಯ ಅಭಿವೃದ್ಧಿಯನ್ನ ಯಾವ ರಿವರ್ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ ಚೈನಾದಲ್ಲಿ ಬರ್ತಕ್ಕಂಥ ಯಾಲಾಂಗ್ ನದಿ ಮೇಲೆ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ 2 ದಿವಸಗಳ ಹಿಂದೆ ನಾವು ಈ ಲಾರ್ಜೆಸ್ಟ್ ರಿನ್ಯೂಬಲ್ ಎನರ್ಜಿ ಅಂದ್ರೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ನವೀಕರಿಸಬಹುದಾದ ಇಂಧನವನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನು ಕೂಡ ಚೈನಾದಲ್ಲಿ ಯಾಂಗ್ಚೆ ರಿವರ್ ಅಂತ ಕರಿತೇವೆ. ಸೊ ಅಲ್ಲಿ ಇದನ್ನ ಡೆವಲಪ್ ಮಾಡಿದ್ರು. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಹೈಬ್ರಿಡ್ ಎಲೆಕ್ಟ್ರಿಸಿಟಿ ಏನಿದೆ ಅದು ಯಾಂಗ್ಚೆ ನದಿಯ ಟ್ರಿಬ್ಯೂಟರಿ ಅಥವಾ ಉಪನದಿ ಅಂತ ನಾವೇನ್ ಕರಿತೀವಿ. ಸೊ ಯಾಲಾಂಗ್ ರಿವರ್ ಮೇಲೆ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಕೇಲಾ ಫೋಟೋ ವೋಲ್ಟಾಯಿಕ್ ಸೋಲಾರ್ ಪವರ್ ಸ್ಟೇಷನ್ ಅಂತ ಕರಿತೀವಿ, ಅಂದ್ರೆ ಕೇಲಾ ಫೋಟೋ ವೋಲ್ಟಾಯಿಕ್ ಸೌರ ವಿದ್ಯುತ್ ಕೇಂದ್ರ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶ ಅಂದ್ರೆ ಈ ಒಂದು ಯಾಲಾಂಗ್ ರಿವರ್ ಏನಿದೆ ಆ ಒಂದು ಯಾಲಾಂಗ್ ರಿವರ್ ಅಲ್ಲಿ ಆಲ್ರೆಡಿ ಹೈಡ್ರೋ ಎಲೆಕ್ಟ್ರಿಸಿಟಿ ಏನಿದೆ ಅಂದ್ರೆ ಜಲ ವಿದ್ಯುತ್ ಕೇಂದ್ರವನ್ನ ಆಲ್ರೆಡಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದ್ರ ಜೊತೆಗೆ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೇಲಾ ಅಂತಕ್ಕಂಥ ಒಂದು ಸೌರ ವಿದ್ಯುತ್ ಕೇಂದ್ರವನ್ನ ಕ್ಲಬ್ ಮಾಡೋದ್ರ ಮುಖಾಂತರ ಸೊ ಎರಡನ್ನ ನಾವು ಸಮ್ ಮಾಡಿದಾಗ ಸೊ ಪ್ರಪಂಚದಲ್ಲಿಯೇ ಈ ರೀತಿಯ ಹೈಬ್ರಿಡ್ ಕೆಪಾಸಿಟಿಯಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥ ಸ್ಥಾವರವಾಗಿ ಇದು ಕನ್ವರ್ಟ್ ಆಗುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಹೈಡ್ರೋ ಪವರ್ ಸ್ಟೇಷನ್ ನ ನಾವೇನಂತ ಕರಿತೀವಿ ಅಂದ್ರೆ ಲಿಯಾಂಗ್ಕೌ ಜಲ ವಿದ್ಯುತ್ ಕೇಂದ್ರ ಅಂತ ಕರಿತೇವೆ. ಸೊ ಈಗ ಲಿಯಾಂಗ್ಕೌ ಮತ್ತೆ ಕೇಲಾ ಅನ್ನೋದನ್ನ ಎರಡನ್ನು ಕ್ಲಬ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ನ ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆದ್ರೆ ಅಂದ್ರೆ ಇದು 2023ರ ಅಂತ್ಯದ ವೇಳೆಗೆ ಕಂಪ್ಲೀಟ್ ಆಗುತ್ತೆ ಅಂತ ಒಂದು ಟಾರ್ಗೆಟ್ ಅನ್ನ ಹೇಳಿರ್ತಾರೆ. ಸೊ ಇದು ಕಂಪ್ಲೀಟ್ ಆದರೆ ದಿಸ್ ವಿಲ್ ಬಿ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪವರ್ ಪ್ಲಾಂಟ್ ಆಫ್ ಇಟ್ಸ್ ಕೈಂಡ್, ಅಂದ್ರೆ ಈ ರೀತಿಯಲ್ಲಿರ್ತಕ್ಕಂಥ ಅಂದ್ರೆ ಹೈಬ್ರಿಡ್ ಮಾದರಿಯ ವಿಶ್ವದ ಅತಿ ದೊಡ್ಡ ವಿದ್ಯುತ್ ಸ್ಥಾವರ ಇದಾಗಿರಲಿದೆ ಅಂತ ಚೈನಾದವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ನಾವು ಚೈನಾ ಮ್ಯಾಪ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಮೊಟ್ಟ ಮೊದಲ ಬಾರಿಗೆ ಅದರ ನೈಬರಿಂಗ್ ಕಂಟ್ರೀಸ್ ನ ಹೇಳ್ಬೇಕಾಗಿರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಇಂಡಿಯಾ, ಸೊ ಇಂಡಿಯಾ ಅದಾದ್ಮೇಲೆ ಅಫ್ಘಾನಿಸ್ತಾನ್, ಅದಾದ್ಮೇಲೆ ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್, ಮಂಗೋಲಿಯಾ ಬರುತ್ತೆ, ರಷ್ಯಾ ಬರುತ್ತೆ, ನಾರ್ತ್ ಕೊರಿಯಾ, ಈ ಕಡೆ ವಿಯೆಟ್ನಾಂ, ಲಾವೋಸ್, ಮ್ಯಾನ್ಮಾರ್, ಭೂತಾನ್ ಮತ್ತೆ ನೇಪಾಳ್ ಬರುತ್ತೆ. ಸೊ ಇಷ್ಟು ರಾಷ್ಟ್ರಗಳು ಚೈನಾವನ್ನ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಮತ್ತು ಈ ಭಾಗದಲ್ಲಿ ನಾವು ಟಿಬೆಟ್ ಅನ್ನ ಕೂಡ ನೋಡ್ಬೋದಾಗಿರುತ್ತೆ. ಸೊ ಟಿಬೆಟ್ ಇಸ್ ದಿ ಆಟೋನಾಮಸ್ ರೀಜನ್ ಆಫ್ ಚೈನಾ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನದಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಯಾಂಗ್ಚೆ ರಿವರ್ ಅಂತ ಹೇಳಿದ್ವಿ. ಸೊ ಇದು ಒಂದೇ ರಾಷ್ಟ್ರದಲ್ಲಿ ಹರಿತಕ್ಕಂಥ ನದಿಗಳಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ನದಿ ಕೂಡ ಇದಾಗಿರುತ್ತೆ. ಸೊ ಇದು ಚೈನಾದ ಉದ್ದಗಲಕ್ಕೂ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಅದರ ಭಾಗವಾಗಿರ್ತಕ್ಕಂಥ ಒಂದು ಅಲಾಂಗ್, ಸೊ ಇದು ಇದರ ಟ್ರಿಬ್ಯೂಟರಿ ಆಗಿರುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ಈಗ ಹೈಬ್ರಿಡ್ ಸ್ಟೇಷನ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ವಿಚ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿನ್ಯೂಬಲ್ ಎನರ್ಜಿ ಕಾರಿಡಾರ್. ಸೊ ಈ ಒಂದು ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯ ಕಾರಿಡಾರ್ ಅನ್ನ ಯಾವ ದೇಶ ಡೆವಲಪ್ ಮಾಡಿದೆ, ಆ ಕಾರಿಡಾರ್ ಹೆಸರೇನು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಡಬಲ್ ಡೆಕ್ಕರ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಡಬಲ್ ಡೆಕ್ಕರ್ ಬ್ರಿಡ್ಜ್ ಅಂದ್ರೆ ನೀವು ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದೇ ಪಿಲ್ಲರ್ ಅನ್ನ ಯೂಸ್ ಮಾಡಿಕೊಂಡು ಅಂದ್ರೆ ಒಂದೇ ಕಾಮನ್ ಪಿಲ್ಲರ್ ಅನ್ನ ಯೂಸ್ ಮಾಡಿಕೊಂಡು ಒಂದು ರೈಲ್ವೆ ಸೇತುವೆ ಮತ್ತು ರಸ್ತೆ ಸೇತುವೆನ ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಸಿಸ್ಟಮ್ ನ ನಾವು ಡಬಲ್ ಡೆಕ್ಕರ್ ಅಂತ ಕರಿತೀವಿ. ಸೊ ಈ ರೀತಿಯ ಡಬಲ್ ಡೆಕ್ಕರ್ ಅನ್ನ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದು ಈಗ ವರ್ಲ್ಡ್ ರೆಕಾರ್ಡ್ಸ್ ಅಂದ್ರೆ ವಿಶ್ವ ದಾಖಲೆ ಮಾಡಿರ್ತಕ್ಕಂಥ ಒಂದು ಡಬಲ್ ಡೆಕ್ಕರ್ ಆಗಿರುತ್ತೆ. ಸೊ ಇದನ್ನ ಯಾವ ರಾಜ್ಯದಲ್ಲಿ ಡೆವಲಪ್ ಮಾಡಿದ್ದಾರೆ, ಸೊ ಅದರ ಉದ್ದ ಎಷ್ಟು, ಇವೆಲ್ಲ ನಮಗೆ ಪರೀಕ್ಷೆಯಲ್ಲಿ ಬರುತ್ತೆ.
ಸೊ ಅದನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಮಹಾರಾಷ್ಟ್ರ ಮೆಟ್ರೋ ಅಂದ್ರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಮಹಾರಾಷ್ಟ್ರ ಮೆಟ್ರೋ ಇವೆರಡರ ಅಥವಾ ಇವರಿಬ್ಬರ ಸಹಯೋಗದೊಂದಿಗೆ ಈ ಡಬಲ್ ಡೆಕ್ಕರ್ ಬ್ರಿಡ್ಜ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಎಕ್ಸಾಕ್ಟ್ ಪ್ಲೇಸ್ ಹೇಳೋದಾದ್ರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಒಟ್ಟು ಉದ್ದ 3.14 ಕಿಲೋಮೀಟರ್ ಇರುತ್ತೆ. ಸೊ ಇದು ಒಂದೇ ಒಂದು ಸಿಂಗಲ್ ಕಾಲಮ್ ಅಲ್ಲಿ ಅಂದ್ರೆ ಒಂದೇ ಒಂದು ಪಿಲ್ಲರ್ ಅನ್ನ ಯೂಸ್ ಮಾಡ್ಕೊಂಡು, ಒಂದೇ ಪಿಲ್ಲರ್ ಅಂದ್ರೆ ಒಂದೇ ಪಿಲ್ಲರ್ ಇರೋದಿಲ್ಲ, ಸೊ ಅದನ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ರೈಲು ಮತ್ತು ರಸ್ತೆ ಮಾರ್ಗಕ್ಕೆ ಎರಡಕ್ಕೂ ಒಂದೇ ಪಿಲ್ಲರ್ ಆಗಿ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿರ್ತಕ್ಕಂಥ ಒಂದು ರಸ್ತೆ ಮಾರ್ಗ ಇದಾಗಿರುತ್ತೆ. ಸೊ ಈ ಒಂದು ಪಿಲ್ಲರ್ ಏನಿರುತ್ತೆ, ಸೊ ಇದರಲ್ಲಿ 3 ಮೆಟ್ರೋ ಸ್ಟೇಷನ್ ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಪ್ರಸ್ತುತವಾಗಿ ಇದು ರೆಕಗ್ನೈಸ್ಡ್ ಬೈ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಇವರಿಬ್ಬರು ಕೂಡ ಇದನ್ನ ರೆಕಗ್ನೈಸ್ ಮಾಡಿರ್ತಾರೆ ಅಥವಾ ಗುರುತಿಸಿರ್ತಕ್ಕಂಥ ಒಂದು ಡಬಲ್ ಡೆಕ್ಕರ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಭಾರತ್ ಗೌರವ್ ಟ್ರೈನ್. ಸೊ ಭಾರತ್ ಗೌರವ್ ಟ್ರೈನ್ ಅಂದ್ರೆ ಸೊ ಒಂದು ಥೀಮ್ ಅನ್ನ ಆಯ್ಕೆ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಇವಾಗ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ತಿಳ್ಕೊಳ್ಳೋಣ, ಆ ಪ್ಲೇಸಸ್ ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗ, ಅದೇ ಮಾರ್ಗವನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಟ್ರೈನ್ ಅನ್ನ ನಾವು ಥೀಮ್ ಬೇಸ್ಡ್ ಟೂರಿಸಂ ಅಂತ ಕರಿತೇವೆ. ಸೊ ಈ ಕಾನ್ಸೆಪ್ಟ್ ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಿತ್ತು, ಅದನ್ನ ನಾವು ಭಾರತ್ ಗೌರವ್ ಟ್ರೈನ್ ಅಂತ ಕರೆದಿದ್ವಿ. ಸೊ ಇದರ ಆಬ್ಜೆಕ್ಟಿವ್ ಏನಂದ್ರೆ ಭಾರತದ ಶ್ರೀಮಂತ ಪರಂಪರೆಯನ್ನ ಎಕ್ಸಿಬಿಟ್ ಮಾಡ್ತಕ್ಕಂಥದ್ದು ಮತ್ತು ಟೂರಿಸಂ ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಕರ್ನಾಟಕದಲ್ಲೂ ಕೂಡ ಈಗ ಅದೇ ಕಾನ್ಸೆಪ್ಟ್ ನ ಒಂದು ರೈಲ್ವೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಮುಂದಿನ 2 ತಿಂಗಳುಗಳಲ್ಲಿ ಅಂದ್ರೆ ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ಈ ರೀತಿಯ ಒಂದು ಭಾರತ್ ಗೌರವ್ ಟ್ರೈನ್ ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಭಾರತ್ ಗೌರವ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಥೀಮ್ ಆಧಾರಿತ ಒಂದು ಸರ್ಕ್ಯೂಟ್ ಅನ್ನ ಮಾಡ್ಕೊಂಡು ಮಾಡ್ತಕ್ಕಂಥ ಒಂದು ಟೂರಿಸಂ ಆಗಿರುತ್ತೆ. ಸೊ ದಿಸ್ ಈಸ್ ಫಾರ್ ದಿ ಪರ್ಪಸ್ ಆಫ್ ಶೋಕೇಸಿಂಗ್ ರಿಚ್ ಕಲ್ಚರ್ ಅಂಡ್ ಹೆರಿಟೇಜ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ಒಂದು ಐತಿಹಾಸಿಕ ಪರಂಪರೆಯನ್ನ ತೋರಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಕರ್ನಾಟಕದ ಈ ಭಾರತ್ ಗೌರವ್ ಟ್ರೈನ್ ಯಾವ ಯಾವ ಸ್ಥಳಗಳನ್ನ ಕನೆಕ್ಟ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ಬೆಂಗಳೂರು ಮತ್ತು ವಾರಣಾಸಿ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಮಧ್ಯದಲ್ಲಿ 2 ಸ್ಟೇಷನ್ಸ್ ಬರುತ್ತೆ. ಸೊ ಅಯೋಧ್ಯ ಮತ್ತು ಪ್ರಯಾಗ್ರಾಜ್ನ ಇದು ಆನ್ ದ ವೇ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಜರ್ನಿ ಆಗಿರುತ್ತೆ. ಸೊ ಈ ಒಂದು ಜರ್ನಿಯ ಟೋಟಲ್ ಡಿಸ್ಟೆನ್ಸ್ ಬಂದು 4161 ಕಿಲೋಮೀಟರ್ಸ್ ಇರುತ್ತೆ. ಸೊ ಈ ಒಂದು ಥೀಮ್ ಬೇಸ್ಡ್ ಟೂರಿಸಂ 7 ದಿನಗಳ ಕಾಲ ನಡೀತಕ್ಕಂಥ ಒಂದು ಪ್ರವಾಸೋದ್ಯಮ ಇದಾಗಿರುತ್ತೆ. ಸೊ ಈ ಒಂದು ಪ್ರವಾಸೋದ್ಯಮದ ಟೂರಿಸಂ ಏನಿರುತ್ತೆ, ಸೊ ಇದರಲ್ಲಿ 11 ಕೋಚಸ್ ಅನ್ನ ಯೂಸ್ ಮಾಡ್ತಾರೆ, ಅಂದ್ರೆ 11 ರೈಲ್ವೆ ಬೋಗಿಗಳನ್ನ ಇದಕ್ಕೆ ಡೆಡಿಕೇಟ್ ಮಾಡಿರ್ತಾರೆ. ಸೊ ಈ ಬೋಗಿಗಳಲ್ಲಿ ಕರ್ನಾಟಕದ ದೇವಾಲಯಗಳ ಚಿತ್ರಣಗಳನ್ನ ಕೂಡ ಪ್ರದರ್ಶನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಾರ್ ದಿ ಫಸ್ಟ್ ಟೈಮ್ ಗಾರ್ಬೇಜ್ ಡ್ರಾಪ್ ಫ್ರಮ್ ಸ್ಪೇಸ್ ಸ್ಟೇಷನ್, ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶ ನಿಲ್ದಾಣದಿಂದ ತ್ಯಾಜ್ಯವನ್ನ ನಿರ್ಮೂಲನೆ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಪೇಸ್ ಅಥವಾ ಬಾಹ್ಯಾಕಾಶ ಅಂತ ಇರುತ್ತೆ. ಸೊ ಅದರಲ್ಲಿ ಒಂದು ಸ್ಟೇಷನ್ ಅನ್ನ ನಿರ್ಮಾಣ ಮಾಡಿರ್ತಾರೆ ಅಥವಾ ಒಂದು ನಿಲ್ದಾಣವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಆ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರು ಅಲ್ಲಿಗೆ ಹೋಗಿ ರಿಸರ್ಚ್ ಅಂಡ್ ಆಕ್ಟಿವಿಟೀಸ್ ನ ಮಾಡ್ತಾ ಇರ್ತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಥವಾ ರಿಸರ್ಚ್ ಅಂಡ್ ಆಕ್ಟಿವಿಟೀಸ್ ನ ಮಾಡ್ತಾ ಇರ್ತಾರೆ. ಸೊ ಅವರು ಸ್ಟೇ ಮಾಡುವಾಗ ಅಲ್ಲಿ ಸಾಕಷ್ಟು ವೇಸ್ಟೇಜ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ವೇಸ್ಟೇಜ್ ಅಂದ್ರೆ ಬರೀ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲ, ಫಾರ್ ಎಕ್ಸಾಂಪಲ್ ಅವರ ಬಟ್ಟೆಗಳು ಕೂಡ ಒಂದು ವೇಸ್ಟೇಜ್ ಅಂತಾನೆ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಆ ವೇಸ್ಟೇಜ್ ನ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಸೊ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಅದನ್ನ ಭೂಮಿಗೆ ಡ್ರಾಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಸೊ ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ಲೋತ್ ಅನ್ನ ಡಿವೈಸ್ ಮಾಡಿರ್ತಾರೆ ಅಥವಾ ಡಿಸೈನ್ ಮಾಡಿರ್ತಾರೆ. ಆ ಕ್ಲೋತ್ ಅಲ್ಲಿ ಆ ಒಂದು ವೇಸ್ಟ್ ನೆಲ್ಲ ರ್ಯಾಪ್ ಮಾಡಿ ಅದನ್ನ ಸ್ಪೇಸ್ಗೆ ಡ್ರಾಪ್ ಮಾಡ್ತಾರೆ. ಸೊ ಸ್ಪೇಸ್ಗೆ ಡ್ರಾಪ್ ಮಾಡಿದಾಗ ಅಥವಾ ಅಟ್ಮಾಸ್ಫಿಯರ್ಗೆ ಡ್ರಾಪ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ಸೊ ಈ ರೀತಿಯ ಸಿಸ್ಟಮ್ ನ ಈಗ ಮೊಟ್ಟ ಮೊದಲ ಬಾರಿಗೆ ಟ್ರೈ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಎಲ್ಲಿ ಟ್ರೈ ಮಾಡಿದ್ದಾರೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಇದನ್ನ ISS ಅಂತ ಕರಿತೇವೆ. ಸೊ ಅವರು 78 kg ತೂಕ ಇರ್ತಕ್ಕಂಥ ಒಂದು ಗಾರ್ಬೇಜ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಡ್ರಾಪ್ ಮಾಡುವುದರ ಮುಖಾಂತರ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಡ್ರಾಪ್ ಏನ್ ಮಾಡಿದ್ದಾರೆ, ಸೊ ಅದನ್ನ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸ್ಪೆಷಲೈಸ್ಡ್ ಥ್ರಾಶ್ ಬ್ಯಾಗ್ ಅಂತ ಕರಿತೀವಿ. ಅಂದ್ರೆ ಒಂದು ವಿಶೇಷ ರೀತಿಯಾಗಿರ್ತಕ್ಕಂಥ ಕಸದ ಚೀಲವನ್ನ ಉಪಯೋಗಿಸಿಕೊಂಡು ಇದನ್ನ ಡ್ರಾಪ್ ಮಾಡಿರ್ತಾರೆ. ಸೊ ದಿಸ್ ಸ್ಪೆಷಲೈಸ್ಡ್ ಬ್ಯಾಗ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ನಾಸಾಸ್ ಜಾನ್ಸನ್ ಸ್ಪೇಸ್ ಸೆಂಟರ್ ಅಂಡ್ ನ್ಯಾನೋ ರ್ಯಾಕ್ಸ್. ಅಂದ್ರೆ ಈ ಒಂದು ವಿಶೇಷವಾದ ಬ್ಯಾಗ್ ಅನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥವ್ರು ನಾಸಾದ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರ ಮತ್ತು ನ್ಯಾನೋ ರಾಕ್ಸ್ ಇದನ್ನ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಆ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಏನೇನ್ ವೇಸ್ಟ್ ಇರುತ್ತೋ ಅದನ್ನೆಲ್ಲ ಡ್ರಾಪ್ ಮಾಡ್ಲಿಕ್ಕೆ ಈ ಚೀಲವನ್ನ ಉಪಯೋಗ ಮಾಡಲಾಗುತ್ತೆ. ದ ಬ್ಯಾಗ್ ವಿಲ್ ಬರ್ನ್ ಅಪ್ ವೈಲ್ ರೀ ಎಂಟರಿಂಗ್ ಅರ್ತ್ಸ್ ಅಟ್ಮಾಸ್ಫಿಯರ್. ಅಂದ್ರೆ ಈ ಒಂದು ಭೂಮಿಯ ವಾತಾವರಣವನ್ನ ಎಂಟರ್ ಆಗುವಾಗ
ಆ ಚೀಲವು ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ. ಸೊ ಈ ಕಾರಣದಿಂದ ಸ್ಪೇಸ್ ಸ್ಟೇಷನ್ ಅನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಈ ಒಂದು ಮಾಡೆಲ್ ನ ನಾವು ಸಸ್ಟೈನಬಲ್ ಮಾಡೆಲ್ ಅಥವಾ ಸಮರ್ಥನೀಯ ಮಾದರಿ ಅಂತ ಕರಿತೀವಿ. ಸೊ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಲ್ ಫ್ಯೂಚರ್ ಕಮರ್ಷಿಯಲ್ ಸ್ಪೇಸ್ ಸ್ಟೇಷನ್ಸ್, ಅಂದ್ರೆ ಭವಿಷ್ಯದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಎಲ್ಲಾ ವಾಣಿಜ್ಯ ಬಾಹ್ಯಾಕಾಶ ನಿಲ್ದಾಣಗಳಿಗೆ ಈ ಒಂದು ಸ್ಪೆಷಲೈಸ್ಡ್ ಬ್ಯಾಗ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಅಲ್ಲಿ ಜನರೇಟ್ ಆಗ್ತಕ್ಕಂಥ ವೇಸ್ಟ್ ಅನ್ನ ಹೇಗೆ ಡಂಪ್ ಮಾಡ್ತಾ ಇದ್ರು ಅಂದ್ರೆ, ಸ್ಟೋರಿಂಗ್ ದಿ ಟ್ರಾಶ್ ಇನ್ ಅ ಸ್ಪೇಸ್ ಸ್ಟೇಷನ್ ಅಂಡ್ ಸೆಂಡಿಂಗ್ ಇಟ್ ಬ್ಯಾಕ್ ಟು ದಿ ಅರ್ತ್ ಆನ್ ಸಿಗ್ನಸ್ ಕಾರ್ಗೋ ವೆಹಿಕಲ್ ಅಂತ ಕರಿತೀವಿ. ಸೊ ಮುಂಚೆ ಸಿಗ್ನಸ್ ಕಾರ್ಗೋ ವಾಹನ ಅಥವಾ ವೆಹಿಕಲ್ ಅನ್ನೋದನ್ನ ಯೂಸ್ ಮಾಡ್ಕೊಂಡು ಆ ಟ್ರಾಶ್ ಅನ್ನೆಲ್ಲ ಭೂಮಿಗೆ ಕಳಿಸ್ತಾ ಇದ್ರು. ಬಟ್ ಇನ್ಮೇಲೆ ಇದು ಸಿಂಪ್ಲಿಫೈ ಆಗುತ್ತೆ, ಆ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡೋದ್ರ ಮುಖಾಂತರ ಅದನ್ನ ಅಟ್ಮಾಸ್ಫಿಯರ್ ಗೆ ಡ್ರಾಪ್ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ IISc ಟು ಪ್ರೊಡ್ಯೂಸ್ ಹೈಡ್ರೋಜನ್ ಫ್ರಮ್ ಬಯೋಮಾಸ್, ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಏನಿದೆ. ಸೊ ಇದು ಜೈವಿಕ ದ್ರವ್ಯ ರಾಶಿಯನ್ನ ಉಪಯೋಗಿಸಿಕೊಂಡು ಹೈಡ್ರೋಜನ್ ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಯೂಸ್ಫುಲ್ ಫಾರ್ ಯುವರ್ ಎಸ್ಸೆ. ಸೊ ನಿಮ್ಮ ಒಂದು ಪ್ರಬಂಧದಲ್ಲಿ ಎನರ್ಜಿ ಕನ್ಸರ್ನ್ಸ್ ಅಥವಾ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಂದಾಗ ಕಂಪಲ್ಸರಿ ಈ ಒಂದು ಆರ್ಟಿಕಲ್ ನ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ಬಯೋಮಾಸ್? ಜೈವಿಕ ದ್ರವ್ಯ ರಾಶಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅಗ್ರಿಕಲ್ಚರ್ ಕೃಷಿ ಮಾಡಿದಾಗ ಕೃಷಿಯಲ್ಲಿ ಸಾಕಷ್ಟು ವೇಸ್ಟ್ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ, ಅದನ್ನ ನಾವು ಕೃಷಿ ತ್ಯಾಜ್ಯ ಅಥವಾ ಅಗ್ರಿಕಲ್ಚರಲ್ ವೇಸ್ಟ್ ಅಂತ ಕರಿತೇವೆ. ಸೊ ಈ ರೀತಿಯ ವೇಸ್ಟ್ ಪ್ರಾಡಕ್ಟ್ ಅನ್ನ ಉಪಯೋಗಿಸಿಕೊಂಡು ಹೈಡ್ರೋಜನ್ ನ ಡೆವಲಪ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಬೆಂಗಳೂರಿನ IISc ಅವರು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿ ಏನಿದೆ, ಸೊ ದಿಸ್ ಪ್ರೊಡ್ಯೂಸಸ್ ಗ್ರೀನ್ ಹೈಡ್ರೋಜನ್ ಫ್ರಮ್ ಬಯೋಮಾಸ್, ಅಥವಾ ಈ ಒಂದು ಜೈವಿಕ ದ್ರವ್ಯದ ರಾಶಿಯಿಂದ ಈ ಹಸಿರು ಹೈಡ್ರೋಜನ್ ನ ನಾವು ಡೆವಲಪ್ ಮಾಡಬಹುದಾಗಿರುತ್ತೆ. ಸೊ ಹೈಡ್ರೋಜನ್ ಅಲ್ಲೂ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಗ್ರೇ ಹೈಡ್ರೋಜನ್, ಅದಾದ್ಮೇಲೆ ಬ್ರೌನ್ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಅಂತ ಇರುತ್ತೆ. ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಗ್ರೀನ್ ಹೈಡ್ರೋಜನ್ ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಹೊಸ ತಂತ್ರಜ್ಞಾನ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ನಮ್ಮ ದೇಶದ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ, ಅಂದ್ರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವತಿಯಿಂದ ಇದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿಯಿಂದ 100 grams ಆಫ್ ಹೈಡ್ರೋಜನ್ ಕ್ಯಾನ್ ಬಿ ಜನರೇಟೆಡ್ ಫ್ರಮ್ 1 kilogram ಆಫ್ ಬಯೋಮಾಸ್, ಅಂದ್ರೆ 1 kg ಬಯೋಮಾಸ್ ನಿಂದ 100 ಗ್ರಾಮ್ಗಳಷ್ಟು ಹೈಡ್ರೋಜನ್ ನ ಡೆವಲಪ್ ಮಾಡಬಹುದಾಗಿರುತ್ತೆ. ಸೊ 100 grams ಆಫ್ ಹೈಡ್ರೋಜನ್ ಇಸ್ ಯೂಜ್. ಕಾರಣ ಏನು ಅಂದ್ರೆ ಹೈಡ್ರೋಜನ್ ಇಸ್ ದಿ ವೆರಿ ಲೈಟ್ ಗ್ಯಾಸ್ ಇನ್ ದಿ ಅಟ್ಮಾಸ್ಫಿಯರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ 2 steps ಅಂದ್ರೆ 2 ಹಂತಗಳಲ್ಲಿ ಡೆವಲಪ್ ಮಾಡಲಾಗುತ್ತೆ. ಸೊ ಮೊದಲನೇ ಹಂತದಲ್ಲಿ ಸಿನ್ ಗ್ಯಾಸ್ ಅನ್ನೋದನ್ನ ಡೆವಲಪ್ ಮಾಡ್ತಾರೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ವಾಟ್ ಯು ಮೀನ್ ಬೈ ಸಿನ್ ಗ್ಯಾಸ್ ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಸಿನ್ ಗ್ಯಾಸ್ ಅಂದ್ರೆ ಹೈಡ್ರೋಜನ್ ರಿಚ್ ಫ್ಯೂಯಲ್ ಗ್ಯಾಸ್ ಆಗಿರುತ್ತೆ. ಅಂದ್ರೆ ಇದು ಒಂದು ಹೈಡ್ರೋಜನ್ ನ ಅಧಿಕವಾಗಿ ಬಂದಿರತಕ್ಕಂತ ಒಂದು ಇಂಧನ ಅನಿಲದ ಮಿಶ್ರಣವಾಗಿರುತ್ತೆ. ಸೊ ಇದೊಂದು ಮಿಕ್ಸ್ಚರ್ ಆಫ್ ಗ್ಯಾಸಸ್ ಆಗಿರುತ್ತೆ, ಅದನ್ನ ನಾವು ಸಿನ್ ಗ್ಯಾಸ್ ಅಂತ ಕರಿತೇವೆ. ಸೊ ಇದನ್ನ ಹೆಂಗ್ ರೆಡಿ ಮಾಡ್ತಾರೆ ಅಂದ್ರೆ, ಆಕ್ಸಿಜನ್ ಮತ್ತೆ ಸ್ಟೀಮ್, ಆಮ್ಲಜನಕ ಮತ್ತು ಈ ಒಂದು ಹಬೆ ಅಥವಾ ಸ್ಟೀಮ್ ಅಂತ ನಾವೇನ್ ಕರಿತೀವಿ, ಸೊ ಅದನ್ನ ಬಳಸಿಕೊಂಡು ಒಂದು ಈ ರಿಯಾಕ್ಟರ್ಸ್ ಇರುತ್ತೆ, ಅದನ್ನ ನಾವು ವಿ ಕಾಲ್ ಇಟ್ ಆಸ್ ನಾವೆಲ್ ರಿಯಾಕ್ಟರ್ಸ್ ಅಥವಾ ನಾವೀನ್ಯ ರಿಯಾಕ್ಟರ್ಗಳು ಅಂತ ಕರಿತೇವೆ. ಸೊ ಅದನ್ನ ಉಪಯೋಗಿಸ್ಕೊಂಡು ಈ ಸಿನ್ ಗ್ಯಾಸ್ ಅನ್ನೋದನ್ನ ಫಸ್ಟ್ ಜನರೇಟ್ ಮಾಡ್ತಾರೆ. ಸೊ ಸಿನ್ ಗ್ಯಾಸ್ ಅಲ್ಲಿ ಬರೀ ಹೈಡ್ರೋಜನ್ ಮಾತ್ರ ಇರೋದಿಲ್ಲ, ಬೇರೆ ಗ್ಯಾಸ್ ಮಿಕ್ಸ್ಚರ್ಸ್ ಕೂಡ ಇರುತ್ತೆ, ಅದನ್ನ ನಾವು ಸಿನ್ ಗ್ಯಾಸ್ ಅಂತ ಕರಿತೇವೆ. ಸೊ ಈ ಸಿನ್ ಗ್ಯಾಸ್ ನ 2ನೇ ಸ್ಟೆಪ್ಗೆ ತೆಗೆದುಕೊಂಡು ಹೋಗ್ತಾರೆ. ಸೊ 2ನೇ ಹಂತದಲ್ಲಿ ಪ್ಯೂರ್ ಹೈಡ್ರೋಜನ್ ವುಡ್ ಬಿ ಜನರೇಟೆಡ್ ಫ್ರಮ್ ದಿ ಸಿನ್ ಗ್ಯಾಸ್, ಅಂದ್ರೆ ಬೇರೆ ಬೇರೆ ಅನಿಲಗಳು ಏನಿರ್ತವೆ ಆ ಅನಿಲಗಳಿಂದ ಸಿನ್ ಗ್ಯಾಸ್ ಅನ್ನ ಸಂಪೂರ್ಣವಾಗಿ ಪ್ರತ್ಯೇಕ ಮಾಡಿ ಶುದ್ಧವಾದ ಹೈಡ್ರೋಜನ್ ನ ಇಲ್ಲಿ ಪ್ರಿಪೇರ್ ಮಾಡಲಾಗುತ್ತೆ. ಸೊ ಡೆವಲಪ್ಡ್ ಲೋ ಪ್ರೆಷರ್ ಗ್ಯಾಸ್ ಸಪರೇಷನ್ ಯೂನಿಟ್, ಅಂದ್ರೆ ಒಂದು ಕಡಿಮೆ ಒತ್ತಡದ ಅನಿಲದ ಬೇರ್ಪಡಿಕೆ ಘಟಕವನ್ನ ಉಪಯೋಗಿಸಿಕೊಂಡು ಹೈಡ್ರೋಜನ್ ನ ಸಿನ್ ಗ್ಯಾಸ್ ನಿಂದ ಪ್ರತ್ಯೇಕ ಮಾಡಲಾಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಹೈಡ್ರೋಜನ್ ನ 2 ಹಂತಗಳಲ್ಲಿ ಡೆವಲಪ್ ಮಾಡ್ತಾರೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಎ ಪಾರ್ಟ್ ಆಫ್ ಆತ್ಮ ನಿರ್ಭರ್ ಭಾರತ್ ನ ಒಂದು ಭಾಗವಾಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನಮಗೆ ಬಹಳ ಪೂರಕವಾಗಿರುತ್ತೆ, ಬಿಕಾಸ್ ಭಾರತ ದೇಶದಲ್ಲಿ ಒಂದು ರೋಡ್ ಮ್ಯಾಪ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಅದೇನು ಅಂದ್ರೆ ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ರೋಡ್ ಮ್ಯಾಪ್ ಅಂತ ಕರಿತೇವೆ. ಸೊ ಈ ಒಂದು ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ರೋಡ್ ಮ್ಯಾಪ್ ನ ಒಂದು ಉದ್ದೇಶ ಏನು ಅಂದ್ರೆ, ಟು ರೆಡ್ಯೂಸ್ ಡಿಪೆಂಡೆನ್ಸಿ ಆನ್ ಫಾಸಿಲ್ ಫ್ಯೂಯಲ್ಸ್, ಅಂದ್ರೆ ಈ ಒಂದು ಪಳಿವಳಿಕೆ ಇಂಧನಗಳೇನಿರುತ್ತೆ ಅದರ ಮೇಲಿರ್ತಕ್ಕಂಥ ನಮ್ಮ ಅವಲಂಬನೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಅದರಿಂದ ಈ ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ರೋಡ್ ಮ್ಯಾಪ್ ನ ಭಾಗವಾಗಿ ಸೊ ಈ ರೀತಿಯ ಟೆಕ್ನಾಲಜಿಯನ್ನ IISc ಅವರು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಹೈಡ್ರೋಜನ್ ನ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ, ಇಂಡಿಯಾ ಯೂಸಸ್ ನಿಯರ್ಲಿ 50 lakh tons ಆಫ್ ಹೈಡ್ರೋಜನ್ ಫಾರ್ ವೇರಿಯಸ್ ಪ್ರಾಸೆಸಸ್ ಇನ್ ಡಿಫ್ರೆಂಟ್ ಸೆಕ್ಟರ್ಸ್, ಅಂದ್ರೆ ಬೇರೆ ಬೇರೆ ವಲಯಗಳಲ್ಲಿ ಪ್ರಸ್ತುತವಾಗಿ 50 ಲಕ್ಷ ಟನ್ಗಳಷ್ಟು ಹೈಡ್ರೋಜನ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾರ್ಕೆಟ್ ಏನಿದೆ ಅದು ಕಾಲಕ್ರಮೇಣದಲ್ಲಿ ಅದು ಎಕ್ಸ್ಪ್ಯಾಂಡ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ.
ಸೊ ಇದರಲ್ಲಿ ಗ್ರೀನ್ ಹೈಡ್ರೋಜನ್ ಅಂತ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಸೊ ಇದನ್ನ ಹೈ ಹೀಟಿಂಗ್ ಇಂಡಸ್ಟ್ರೀಸ್ ಏನಿರ್ತವೆ ಅಂದ್ರೆ ಅಧಿಕವಾಗಿ ತಾಪಮಾನ ಬೇಕಾಗಿರ್ತಕ್ಕಂಥ ಕಾರ್ಖಾನೆಗಳು ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ಸ್ಟೀಲ್ ಇಂಡಸ್ಟ್ರಿ ಏನಿರುತ್ತೆ ಅದರಲ್ಲಿ ಡಿಕಾರ್ಬನೈಸ್ ಸ್ಟೀಲ್ ಅಂತ ತಯಾರಿ ಮಾಡ್ತಾರೆ. ಸೊ ಅಲ್ಲಿ ಗ್ರೀನ್ ಹೈಡ್ರೋಜನ್ ನ ಯೂಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ಈ ಗ್ರೀನ್ ಫರ್ಟಿಲೈಸರ್ಸ್ ಅಂದ್ರೆ ಈ ಹಸಿರು ರಸಗೊಬ್ಬರಗಳು ಅಂದ್ರೆ ನಮ್ಮ ಒಂದು ಭೂಮಿಯ ಫಲವತ್ತತೆಯನ್ನ ಕಡಿಮೆ ಮಾಡದೇ ಇರತಕ್ಕಂತ ರಸಗೊಬ್ಬರಗಳ ತಯಾರಿಕೆಯಲ್ಲಿ ನಾವು ಹಸಿರು ಹೈಡ್ರೋಜನ್ ನ ಬಳಕೆ ಮಾಡ್ತೇವೆ. ಸೊ ಪ್ರೆಸೆಂಟ್ಲಿ ಮೋಸ್ಟ್ ಆಫ್ ದಿ ಹೈಡ್ರೋಜನ್ ಅಂದ್ರೆ ಭಾರತದಲ್ಲಿ ಈಗ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಹೈಡ್ರೋಜನ್ ಏನಿದೆ ಅದನ್ನ ಫಾಸಿಲ್ ಫ್ಯೂಯಲ್ಸ್ ಅಥವಾ ಪಳವಳಿಕೆ ಇಂಧನಗಳಿಂದ ನಾವು ಪಡಿತಾ ಇದ್ದೇವೆ. ಸೊ ಯಾವಾಗ ನಾವು ಫಾಸಿಲ್ ಫ್ಯೂಯಲ್ಸ್ ಇಂದ ಪಡಿತೇವೆ ಸೊ ಅದು ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಈಗ ಗ್ರೀನ್ ಹೌಸ್ ನ ಬಯೋಗ್ಯಾಸ್ ನಿಂದ ಅಥವಾ ಬಯೋ ತ್ಯಾಜ್ಯಗಳಿಂದ ನಾವು ಅಥವಾ ಜೈವಿಕ ರಾಶಿ ಬಯೋಮಾಸ್ ಅಂತ ನಾವೇನ್ ಕರಿತೀವಿ ಸೊ ಅದರಿಂದ ಡೆವಲಪ್ ಮಾಡ್ಲಿಕ್ಕೆ ಈಗ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ತಾ ಇದೀವಿ. ಸೊ ನಾನು ಮುಂಚೆನೆ ಹೇಳ್ದಾಗೆ ಹೈಡ್ರೋಜನ್ ಅಲ್ಲಿ ದೇರ್ ಆರ್ 4 ಟೈಪ್ಸ್. ಒಂದನ್ನ ಗ್ರೇ ಹೈಡ್ರೋಜನ್, ಇನ್ನೊಂದು ಬ್ರೌನ್ ಹೈಡ್ರೋಜನ್, ಮೂರನೇದು ಬ್ಲೂ ಹೈಡ್ರೋಜನ್, ಮತ್ತೆ ನಾಲ್ಕನೇದು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇಲ್ಲಿ ಗ್ರೇ ಹೈಡ್ರೋಜನ್ ಅಂದ್ರೆ ಇದನ್ನ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಇಂದ ಮಾಡಲಾಗಿರುತ್ತೆ. ಸೊ ಮೀಥೇನ್ ಇಂದ ಮಾಡಲಾಗುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಗೆ ಎಮಿಟ್ ಆಗುತ್ತೆ. ಸೊ ಬ್ರೌನ್ ಹೈಡ್ರೋಜನ್ ನ ಕೋಲ್ ಇಂದ ಅಂದ್ರೆ ಕಲ್ಲಿದ್ದಲಿನಿಂದ ಅದನ್ನ ತಯಾರಿ ಮಾಡ್ತಾರೆ. ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ನ ಅಟ್ಮಾಸ್ಫಿಯರ್ ಗೆ ಎಮಿಟ್ ಮಾಡ್ತಾರೆ. ಸೊ ಬ್ಲೂ ಹೈಡ್ರೋಜನ್ ನ ಮೀಥೇನ್ ಇಂದ ತಯಾರಿ ಮಾಡಿದ್ರು ಕೂಡ ಅಲ್ಲಿ ಜನರೇಟ್ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡಿ ಅದನ್ನ ಸ್ಟೋರ್ ಮಾಡ್ತಾರೆ. ಸೊ ಗ್ರೀನ್ ಹೈಡ್ರೋಜನ್ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ. ಕಾರಣ ಏನು ಅಂದ್ರೆ ಇದನ್ನ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನದಿಂದ ಇದನ್ನ ತಯಾರಿ ಮಾಡ್ತಾರೆ. ಸೊ ದೇರ್ ಇಸ್ ನೋ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್. ಸೊ ಕೆಳಗಡೆ ಇರ್ತಕ್ಕಂಥ ಎರಡು ಇಂಧನಗಳಲ್ಲಿ ನಾವು ಹೈ ಕಾರ್ಬನ್ ನ ನೋಡ್ಬೋದಾಗಿರುತ್ತೆ. ಸೊ ಬ್ಲೂ ಹೈಡ್ರೋಜನ್ ನ ನಾವು ಲೋ ಕಾರ್ಬನ್ ಅಂತ ಕರಿಬಹುದು, ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಅಲ್ಲಿ ಕ್ಯಾಪ್ಚರ್ ಮಾಡಲಾಗುತ್ತೆ. ಸೊ ಗ್ರೀನ್ ಹೈಡ್ರೋಜನ್ ನ ನಾವು ಝೀರೋ ಕಾರ್ಬನ್ ಅಂತ ಕರಿಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕಲೀನಾ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕಲೀನಾ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಸೊ ಕಲೀನಾ ಅಂದ್ರೆ ರಷ್ಯಾಸ್ ಅಡ್ವಾನ್ಸ್ಡ್ ಲೇಸರ್ ಸಿಸ್ಟಮ್ ಆಗಿರುತ್ತೆ. ಸೊ ರಷ್ಯಾದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಸುಧಾರಿತ ಲೇಸರ್ ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಎಕ್ವಿಪ್ಮೆಂಟ್ ಅಥವಾ ಡಿವೈಸ್ ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ನ್ಯೂ ಲೇಸರ್ ಸಿಸ್ಟಮ್ ಅದನ್ನ ನಾವು ಕಲೀನಾ ಅಂತ ನಾವೇನ್ ಕರೆದ್ವಿ. ಸೊ ಇದನ್ನ ರಷ್ಯನ್ ಸ್ಪೇಸ್ ಸರ್ವಿಲೆನ್ಸ್ ಅಥವಾ ರಷ್ಯಾದಲ್ಲಿ ಒಂದು ಬಾಹ್ಯಾಕಾಶ ಏನಿರುತ್ತೆ ಅದನ್ನ ಕಣ್ಗಾವಲು ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಾರ್ದರ್ನ್ ಕಾಕಸಸ್ ಅಂತ ಕರಿತೀವಿ. ಅಂದ್ರೆ ರಷ್ಯಾದಲ್ಲಿ ಬರ್ತಕ್ಕಂಥ ಉತ್ತರ ಕಾಕಸಸ್ ನಲ್ಲಿ ಇದನ್ನ ಈಗ ಯೂಸ್ ಮಾಡ್ಲಿಕ್ಕೆ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಆಪ್ಟಿಕಲ್ ಸಿಸ್ಟಮ್ಸ್ ಆಫ್ ಫಾರಿನ್ ಇಮ್ಯಾಜಿಂಗ್ ಸ್ಯಾಟಲೈಟ್ ಪಾಸಿಂಗ್ ಓವರ್ ದಿ ರಷ್ಯನ್ ಟೆರಿಟರಿ ಅಂದ್ರೆ ಇದೇನ್ ಮಾಡುತ್ತಂದ್ರೆ ಈ ರಷ್ಯಾದ ಭೂ ಪ್ರದೇಶದ ಮೇಲೆ ಹಾದು ಹೋಗ್ತಕ್ಕಂಥ ವಿದೇಶಿ ಇಮೇಜಿಂಗ್ ಉಪಗ್ರಹಗಳೇನಿರ್ತವೆ ಸೊ ಆ ಒಂದು ಉಪಗ್ರಹಗಳನ್ನ ಒಂದು ಸ್ಟಾಪ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ ಅಥವಾ ಅದನ್ನ ಬ್ಯಾನ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ನ ನಾವು ಕಲೀನಾ ಅಂತ. ಸೊ ಪ್ರಾಂತ್ಯ ಏನಿರುತ್ತೆ ಅದ್ರ ಮೇಲೆ ಹಾದು ಹೋಗ್ತಕ್ಕಂಥ ಉಪಗ್ರಹಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಲೇಸರ್ ಸಿಸ್ಟಮ್ ಆಗಿರುತ್ತೆ. ಅದನ್ನ ನಾವು ಕಲೀನಾ ಅಂತ ಕರಿತೇವೆ. ಸೊ ಈ ಒಂದು ಲೇಸರ್ ಸಿಸ್ಟಮ್ ನ ಡೆವಲಪ್ ಮಾಡ್ಲಿಕ್ಕೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2011ರಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಇತ್ತು. ಸೊ ಅದನ್ನ ನಾವು ಪೆರೆಸ್ವೆಟ್ ಮೊಬೈಲ್ ಲೇಸರ್ ಡ್ಯಾಜ್ಲರ್ ಅಂತ ಕರಿತೀವಿ. ಸೊ ಈ ಒಂದು ಪೆರೆಸ್ವೆಟ್ ಮೊಬೈಲ್ ಲೇಸರ್ ಡ್ಯಾಜ್ಲರ್ ಅಂತ ಏನಿದೆ ಸೊ ಇದಕ್ಕೆ ಪೂರಕವಾಗಿ ಅಂದ್ರೆ ಇನ್ ಅಡಿಷನ್ ಟು ದಟ್ ಈಗ ಕಲೀನಾ ಅಂತಕ್ಕಂಥ ಒಂದು ಲೇಸರ್ ಸಿಸ್ಟಮ್ ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಸಿಸ್ಟಮ್ ನ ನಾವೇನಂತ ಕರಿಬಹುದು ಅಂದ್ರೆ ಆಂಟಿ ಸ್ಯಾಟಲೈಟ್ ವೆಪನ್ ಅಥವಾ ಉಪಗ್ರಹ ವಿರೋಧಿ ಶಸ್ತ್ರಾಸ್ತ್ರ ಅಂತ ಕರಿಬಹುದು. ಅದಾದ್ಮೇಲೆ ಇದನ್ನ ಎಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕ್ರೋನಾ ಸ್ಪೇಸ್ ಸರ್ವಿಲೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ರಷ್ಯಾದ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಏನಿದೆ ಸೊ ಅದರ ಒಂದು ಭಾಗವಾಗಿರ್ತಕ್ಕಂಥ ಕ್ರೋನಾ ಬಾಹ್ಯಾಕಾಶ ಕಣ್ಗಾಲು ವ್ಯವಸ್ಥೆಯಲ್ಲಿ ಸೊ ಇದನ್ನ ಈಗ ಯೂಸ್ ಮಾಡ್ಲಾಗ್ತಾ ಇದೆ. ಸೊ ಇದು ಬೇರೆ ರಾಷ್ಟ್ರಗಳ ಯಾವುದೇ ಒಂದು ಸ್ಯಾಟಲೈಟ್ಸ್ ಆ ಒಂದು ಪ್ರಾಂತ್ಯದಲ್ಲಿ ಹೋದ್ರೆ ಅದನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಲೇಸರ್ ಸಿಸ್ಟಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮ್ಯಾಂಡರಿನ್ ಟ್ರಾನ್ಸ್ಲೇಷನ್ ಡಿವೈಸ್ ಫಾರ್ ಆರ್ಮಿ. ಅಂದ್ರೆ ನಮ್ಮ ಒಂದು ಸೈನ್ಯಕ್ಕೆ ಈ ಮ್ಯಾಂಡರಿನ್ ಭಾಷೆ ಏನಿದೆ, ಮ್ಯಾಂಡರಿನ್ ನ ಚೈನಾದವರು ಮಾತಾಡ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಈ ಒಂದು ಗಡಿಗಳನ್ನ ನಾವು ಕಾಯುವಾಗ ಚೈನಾದ ಸೈನಿಕರ ಜೊತೆಗೆ, ಯಾಕಂದ್ರೆ ಚೈನಾದವ್ರಿಗೆ ಬೇರೆ ಭಾಷೆ ಈವನ್ ಇಂಗ್ಲಿಷ್ ಕೂಡ ಅಷ್ಟಾಗಿ ಬರದೇ ಇರ್ತಕ್ಕಂಥ ಕಾರಣದಿಂದ ಅವರ ಮ್ಯಾಂಡರಿನ್ ಭಾಷೆ ಏನಿರುತ್ತೆ
ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರವಾಗಿರ್ತಕ್ಕಂಥ ಒಂದು ಡಿವೈಸ್ ಅನ್ನ ಈಗ ಕಂಡು ಹಿಡಿದಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯನ್ ಸೋಲ್ಜರ್ಸ್ ಪ್ಯಾಟ್ರೋಲಿಂಗ್ ಆನ್ ದಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅಂದ್ರೆ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ, ಸೊ ಅದರ ಉದ್ದಕ್ಕೂ ನಮ್ಮ ಒಂದು ಸೈನಿಕರು ಏನು ಗಡಿ ಭಾಗವನ್ನ ಕಾಯ್ತಾ ಇದ್ದಾರೆ, ಸೊ ದೇ ಆರ್ ಫೇಸಿಂಗ್ ಪ್ರಾಬ್ಲಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಂಡರಿನ್. ಆ ಒಂದು ಭಾಷೆ ಮ್ಯಾಂಡರಿನ್ ಅಂತಕ್ಕಂಥ ಒಂದು ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಸೊ ಆ ಭಾಷೆಯನ್ನ ಡಿಕೋಡ್ ಮಾಡ್ಲಿಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಿಕೊಂಡು ಒಂದು ಡಿವೈಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಡಿವೈಸ್ ಅನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸ್ಟಾರ್ಟ್ ಅಪ್ ಮುಖಾಂತರ ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಈ ಒಂದು ಡಿವೈಸ್ ಅನ್ನ ಎಲ್ಲಿ ಲಾಂಚ್ ಮಾಡಲಾಗಿತ್ತು ಅಂದ್ರೆ ಒಂದು ಸಿಂಫೋಸಿಯಂ ಅಥವಾ ಒಂದು ಸಂಕೀರ್ಣ ನಡೆದಿರುತ್ತೆ. ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಫೆನ್ಸ್ ಅಂತಕ್ಕಂಥ ಒಂದು ಸಿಂಫೋಸಿಯಂ ನಡೆದಿರುತ್ತೆ. ಈ ಸಿಂಫೋಸಿಯಂ ನಲ್ಲಿ 75 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ತಕ್ಕಂಥ ಒಂದು ಡಿವೈಸಸ್ ನ ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ಈ ಒಂದು ಟ್ರಾನ್ಸ್ಲೇಟರ್ ಡಿವೈಸ್ ಕೂಡ ಒಂದಾಗಿರುತ್ತೆ. ಸೊ ಇದು ಆಫ್ಲೈನ್ ವರ್ಕ್ ಆಗ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಭಾಷೆಯನ್ನ ಅನುವಾದ ಮಾಡ್ಲಿಕ್ಕೆ ನಮ್ಮ ಸೈನಿಕರಿಗೆ ಸಹಾಯ ಆಗ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಇದನ್ನ ನೀವು ಡಿಫೆನ್ಸ್ ರಿಲೇಟೆಡ್ ಏನಾದ್ರೂ ಎಸ್ಸೆ ಬಂದಾಗ ಕೂಡ ಇದನ್ನ ನೀವು ಕಂಪಲ್ಸರಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ IIT ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ IIT ಏನಿದೆ, ಸೊ ಮಡ್ರಾಸ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಇವಾಗ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರುತ್ತೆ. ಆ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಏನಕ್ಕೆ ಬಂದಿರುತ್ತೆ ಅಂದ್ರೆ ಅವರು ಒಂದು ಟೆಕ್ ಕಮರ್ಷಿಯಲೈಸೇಷನ್ ಅಥವಾ ಒಂದು ವಾಣಿಜ್ಯೀಕರಣ ಮಾಡಿರ್ತಕ್ಕಂಥ ಒಂದು ಅಭ್ಯಾಸಕ್ಕಾಗಿ ಈಗ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್, ಸೊ ಮಡ್ರಾಸ್ ನಲ್ಲಿರ್ತಕ್ಕಂಥ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಗೋಪಾಲಕೃಷ್ಣ ದೇಶಪಾಂಡೆ ಸೆಂಟರ್ ಫಾರ್ ಇನೋವೇಷನ್ ಮತ್ತೆ ಆಂಟರ್ಪ್ರಿನಿಯರ್ಶಿಪ್ ಅಂತ ನಾವೇನ್ ಕರಿತೀವಿ, ಸೊ ಇವರಿಗೆ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸೆಂಪ್ಲರಿ ಪ್ರಾಕ್ಟೀಸ್ ಇನ್ ಟೆಕ್ನಾಲಜಿಕಲ್ ಕಮರ್ಷಿಯಲೈಸೇಷನ್ ಅಂದ್ರೆ ತಂತ್ರಜ್ಞಾನ ವಾಣಿಜ್ಯೀಕರಣದಲ್ಲಿ ಅನುಕರಣೀಯ ಅಭ್ಯಾಸ ಅಂತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಈಗ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿ ಏನಿದೆ, ಈ GDC ಅಂತ ನಾವೇನ್ ಕರಿತೀವಿ ಅಂದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸೆಂಟರ್ ಫಾರ್ ಇನೋವೇಷನ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಂತ ನಾವೇನ್ ಕರಿತೇವೆ, has been successful in designing and rolling out programs that stimulate ಇನೋವೇಷನ್ ಅಂಡ್ ಆಂಟರ್ಪ್ರಿನಿಯರ್ಶಿಪ್ ಅಂದ್ರೆ ಈ ಒಂದು ಹೊಸತನ ಅಥವಾ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಅಂತ ನಾವೇನ್ ಕರಿತೀವಿ, ಸೊ ಇದನ್ನ ಉತ್ತೇಜನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ವಿನ್ಯಾಸ ಮಾಡಲಾಗಿತ್ತು. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಸ್ಟೆಮ್ ಸಂಸ್ಥೆಗಳು ಅಂತ ನಾವೇನ್ ಕರಿತೀವಿ, ಅಂದ್ರೆ ಸ್ಟೆಮ್ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನ್ ಕರಿತೀವಿ. ಸೊ ಇವರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಇವರು ಡೆವಲಪ್ ಮಾಡಿರ್ತಾರೆ. ಯಾವ ವತಿಯಿಂದ ಅಂದ್ರೆ GDC ವತಿಯಿಂದ IIT ಮಡ್ರಾಸ್ ನಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈಗ ಈ ಒಂದು ಟೆಕ್ನಾಲಜಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ GDC ಆಕ್ಚುಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು 2017ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಸೊ IIT ಮಡ್ರಾಸ್ ನ ಹಳೆಯ ವಿದ್ಯಾರ್ಥಿಗಳು ಅಥವಾ ಅಲ್ಯುಮಿನೈ ಅಂತ ನಾವೇನ್ ಕರಿತೀವಿ, ಸೊ ಅವರ ಹೆಸರುಗಳನ್ನ ಕೂಡ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಅವರು ಡೆವಲಪ್ ಮಾಡಿರ್ತಕ್ಕಂಥ ಅಥವಾ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಒಂದು ರಿಸೋರ್ಸ್ ನ ಮುಖಾಂತರ GDC ಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಸೆಂಟರ್ಗೆ ಅವರ ಹೆಸರನ್ನೇ ನಾಮಕರಣ ಮಾಡಲಾಗಿರುತ್ತೆ. ಸೊ ಈ ಒಂದು GDC ಬಂದು ನಾಟ್ ಫಾರ್ ಪ್ರಾಫಿಟ್ ಇನಿಷಿಯೇಟಿವ್ ಆಗಿರುತ್ತೆ, ಅಂದ್ರೆ ಲಾಭೋದ್ದೇಶವಿಲ್ಲದ ಒಂದು ಉಪಕ್ರಮವಾಗಿರುತ್ತೆ. ಸೊ ಇದು ವರ್ಕ್ ವಿತ್ ಸ್ಟೆಮ್ ಕಾಲೇಜಸ್ ಅಕ್ರಾಸ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಟೆಮ್ ಕಾಲೇಜುಗಳೇನಿದಾವೆ, ನಾನು ಮುಂಚೆನೆ ಹೇಳ್ದಾಗೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್ ಕಾಲೇಜಸ್ಗಳೇನಿದಾವೆ ಅಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಆಗಿರ್ಬೋದು, ರಿಸರ್ಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಸೊ ಇವರೆಲ್ಲರಿಗೂ ಈ ಒಂದು ಬಡ್ಡಿಂಗ್ ಆಂಟರ್ಪ್ರಿನಿಯರ್ಸ್ ಆಗಿರ್ಬೋದು, ಸೊ ಇವ್ರಿಗೆ ರಿಸರ್ಚ್ ಬೇಸ್ಡ್ ಐಡಿಯಾಸ್ ಕೊಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಯಾರ್ಯಾರಿಗೆ ಈ ಒಂದು ಪಾಸಿಟಿವ್ಲಿ ಇಂಪ್ಯಾಕ್ಟಿಂಗ್ ಸೊಸೈಟಿ ಅಂದ್ರೆ ನಮ್ಮ ಒಂದು ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರ್ತಕ್ಕಂಥ ಯಾವುದೇ ಒಂದು ಸಾಮರ್ಥ್ಯಗಳನ್ನ ಹೊಂದಿರತಕ್ಕಂಥ ಈ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಸಂಶೋಧಕರಾಗಿರ್ಬೋದು ಅಥವಾ ಅಧ್ಯಾಪಕರಾಗಿರ್ಬೋದು, ಸೊ ಅವರು ಈ ಒಂದು GDC ಯ ಒಂದು ಉಪಯೋಗವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಸೊ ದಟ್ ಈಸ್ ಹೌ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಂಟ್ರಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಲಾಲಾ ಡೇ 2022. ಸೊ ಮಲಾಲಾ ಯೂಸಫ್ಜೈ ಅಂತ ನಾವೇನ್ ಕರಿತೀವಿ, ಸೊ ಅವರ ದಿನವನ್ನ ಪ್ರತಿ ವರ್ಷ 12ನೇ ಜುಲೈ ನಾವು ಅಬ್ಸರ್ವ್ ಮಾಡ್ತೇವೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಬರೋಣ. ಸೊ ಈ July 12th ಅಂತಕ್ಕಂಥದ್ದು ಯಂಗ್ ಆಕ್ಟಿವಿಸ್ಟ್ ಅಂದ್ರೆ ಅವರು ಒಂದು ಯುವ ಕಾರ್ಯಕರ್ತೆ ಆಗಿರ್ತಕ್ಕಂಥ ಮಲಾಲಾ ಯೂಸಫ್ಜೈ ಅಂತ ನಾವೇನ್ ಕರಿತೀವಿ, ಸೊ ಅವರ ಒಂದು ಜನ್ಮ ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಈ ಮಲಾಲಾ ಡೇ ಅಂತಾಗಿ ಅಂದ್ರೆ ಅಂತಾರಾಷ್ಟ್ರೀಯ ಮಲಾಲಾ ದಿನವನ್ನಾಗಿ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ವತಿಯಿಂದ ಇದನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಕಾರಣ ಏನಂದ್ರೆ ಟು ಹಾನರ್ ದಿ ಯಂಗ್ ವುಮನ್
ಹೂ ಹ್ಯಾಸ್ ಬೀನ್ ಅಡ್ವೊಕೇಟಿಂಗ್ ಫಾರ್ ಫೀಮೇಲ್ ಎಜುಕೇಶನ್, ಅಂದ್ರೆ ಮಹಿಳಾ ಶಿಕ್ಷಣಕ್ಕಾಗಿ ಒಂದು ಪ್ರಾಮುಖ್ಯತೆಯನ್ನ ನೀಡಿ ಅಂತ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಈ ಯುವತಿಯನ್ನ ಗೌರವಿಸಲಿಕ್ಕೆ ಜುಲೈ 12 ಇಂಟರ್ನ್ಯಾಷನಲ್ ಮಲಾಲಾ ಡೇ ಆಗಿ ಅಬ್ಸರ್ವ್ ಮಾಡ್ತೀವಿ. ಸೊ ಇವ್ರೇನ್ ಮಾಡಿರ್ತಾರೆ ಅಂದ್ರೆ, ಸೊ ಕಂಪಲ್ಸರಿ ಅಂಡ್ ಫ್ರೀ ಎಜುಕೇಶನ್ ಫಾರ್ ಎವ್ರಿ ಚೈಲ್ಡ್, ಅಂದ್ರೆ ಪ್ರತಿ ಮಗುವಿಗೂ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಕೊಡ್ಬೇಕಂತ ಸೊ ವರ್ಲ್ಡ್ ಲೀಡರ್ಸ್ ಏನಿರ್ತಾರೆ ಅವ್ರಿಗೆ ಒಂದು ಪ್ರಪೋಸ್ ಅನ್ನ ಮಾಡಿರ್ತಾರೆ. ಸೊ ಇದರ ಒಂದು ಹಿಸ್ಟ್ರಿ ಮತ್ತೆ ಸಿಗ್ನಿಫಿಕೆನ್ಸ್ ನಾವು ತಿಳ್ಕೊಳ್ಳೋದಾದ್ರೆ, ಜುಲೈ 12, 2013. ಸೊ ಇದು ಈ ಒಂದು ದಿನಾಂಕ ಏನಿರುತ್ತೆ ಇದಕ್ಕೆ ಎರಡು ಇಂಪಾರ್ಟೆನ್ಸ್ ಇರುತ್ತೆ. ಒಂದೇನು ಅಂದ್ರೆ ಇದು ಅವರ ಮಲಾಲಾ ಅವರ ಜನ್ಮದಿನ ಕೂಡ ಆಗಿರುತ್ತೆ, ಮತ್ತು ಜುಲೈ 12, 2013ರಲ್ಲಿ ಅವರು ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ಪ್ರಧಾನ ಕಚೇರಿಯಲ್ಲಿ 16 ವರ್ಷವಾಗಿದ್ದಾಗ ಅವರು ಒಂದು ಸ್ಪೀಚ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಸ್ಪೀಚ್ ಕೊಟ್ಟಿರ್ತಕ್ಕಂಥ ದಿನ ಕೂಡ ಅದೇ ಆಗಿರುತ್ತೆ. ಆ ಒಂದು ಭಾಷಣದಲ್ಲಿ ಅವರು ವಿಮೆನ್ಸ್ ಎಜುಕೇಶನ್ ಗ್ಲೋಬಲಿ, ಅಂದ್ರೆ ಮಹಿಳೆಯರಿಗೆ ಈ ಜಾಗತಿಕವಾಗಿ ಶಿಕ್ಷಣದ ಅಗತ್ಯ ಎಷ್ಟಿರುತ್ತೆ ಅಂತ ಅಲ್ಲಿ ಹೊತ್ತಿ ಹೇಳಿರ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ UN ಏನ್ ಮಾಡಿರುತ್ತೆ ಅಂದ್ರೆ ವಿಶ್ವಸಂಸ್ಥೆ ಏನ್ ಮಾಡಿರುತ್ತೆ, ತಕ್ಷಣವೇ ಆ ಒಂದು ದಿನವನ್ನ ಮಲಾಲಾ ಡೇ ಆಗಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಮಲಾಲಾ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರು ಪಾಕಿಸ್ತಾನಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಹಿಳೆ ಆಗಿರ್ತಾರೆ. ಸೊ ಇವರ ಒಂದು ಜನನ ಮಿಂಗೋರಾ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಆಗಿರುತ್ತೆ. ಸೊ ಇನ್ 1997 ಅಲ್ಲಿ ಇವರ ಜನನ ಆಗಿರುತ್ತೆ. ಸೊ ಇವರು ಈ ಒಂದು ಮಹಿಳೆಯರ ಶಿಕ್ಷಣದ ಬಗ್ಗೆ 2008ರಿಂದ ಸೊ ಈ ರೀತಿಯ ಕ್ಯಾಂಪೇನ್ ಗಳನ್ನ ಮಾಡ್ಲಿಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಸೊ 2012ರಲ್ಲಿ ತಾಲಿಬಾನ್ ನಿಂದ ಅವರು ಅಟ್ಯಾಕ್ ಕೂಡ ಒಳಪಡ್ತಾರೆ. ಸೊ ಅವರು 17 ಇಯರ್ಸ್ ಆದಾಗ ಅವ್ರಿಗೆ ಯಂಗೆಸ್ಟ್ ರಿಸಿಪಿಯೆಂಟ್ಸ್, ಅಂದ್ರೆ ಈ ಒಂದು ನೊಬೆಲ್ ಪೀಸ್ ಪ್ರೈಸ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಅಂತ ನಾವೇನ್ ಕರಿತೀವಿ, ಸೊ ಅದು ಅವ್ರಿಗೆ 17 ವರ್ಷವಾಗಿದ್ದಾಗೆ ಬಂದಿರುತ್ತೆ. ಆ ಒಂದು ಕಾರಣದಿಂದ ಸೊ ನೊಬೆಲ್ ಸ್ಟಾರ್ಟ್ ಆಗಿದ್ದು 1901ರಿಂದ. ಸೊ ನೊಬೆಲ್ ಸ್ಟಾರ್ಟ್ ಆಗಿಂದ ಇದುವರೆಗೂ ಯಂಗೆಸ್ಟ್ ರಿಸೀವರ್ ಆಫ್ ದಿಸ್ ಅವಾರ್ಡ್ ಯಾರು ಅಂತ ಕೇಳಿದ್ರೆ ನಿಮ್ಗೆ ಮಲಾಲಾ ಯೂಸಫ್ಜೈ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಒಂದು ಆಸ್ಟಿರಾಯ್ಡ್ಗೆ, ಅಂದ್ರೆ ಕ್ಷುದ್ರ ಗ್ರಹ ಅಂತ ನಾವೇನ್ ಕರಿತೀವಿ, ಕ್ಷುದ್ರ ಗ್ರಹಕ್ಕೂ ಕೂಡ 2015ರಲ್ಲಿ ಇವರ ಹೆಸರನ್ನ ನಾಮಕರಣ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಸೊ ಈ ಒಂದು ವಿಶ್ವ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಏನಿರುತ್ತೆ, ಸೊ ಇದನ್ನ ಯಾಕೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, 94 ವರ್ಷದ ವಯಸ್ಸಿನ ಒಬ್ಬ ಮಹಿಳೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪ್ರಶಸ್ತಿ ಅಂದ್ರೆ ಗೋಲ್ಡ್ ಮೆಡಲ್ ಅನ್ನ ವಿನ್ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವ್ರಿಗೆ 94 ವರ್ಷ ವಯಸ್ಸಾಗಿರುತ್ತೆ. ಅವರ ಹೆಸರು ಭಗವನಿ ದೇವಿ ದಾಗರ್ ಅಂತ ಕರಿತೇವೆ. ಸೊ ಶಿ ವಾನ್ ಗೋಲ್ಡ್ ಮೆಡಲ್ ಇನ್ ದಿ 100 ಮೀಟರ್ ಸ್ಪ್ರಿಂಟ್, ಅಂದ್ರೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಅವರು ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಎಲ್ಲಿ ಅಂದ್ರೆ ವರ್ಲ್ಡ್ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹೆಲ್ಡ್ ಇನ್ ಟ್ಯಾಂಪೇರ್, ಫಿನ್ಲ್ಯಾಂಡ್. ಅಂದ್ರೆ ಈ ಒಂದು ಸ್ಪೋರ್ಟ್ಸ್ ಏನಿರುತ್ತೆ ಫಿನ್ಲ್ಯಾಂಡ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಆಗಿರುತ್ತೆ. ಸೊ ಇವರು 100 ಮೀಟರ್ ಸ್ಪ್ರಿಂಟ್ ಅನ್ನ 24.74 ಸೆಕೆಂಡ್ಸ್ ಗಳಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ವಯಸ್ಸು 35ರಿಂದ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 209. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.